ನಮಸ್ತೆ ಕರ್ನಾಟಕ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ಇದು 4 ರಾಜ್ಯಗಳಲ್ಲಿ ಸುಮಾರು 1400 ಕಿಲೋಮೀಟರ್ ಉದ್ದಕ್ಕೆ ಹರಿದು ಕೊನೆಗೆ ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತೆ. ಇದು ಭಾರತದ 4ನೇ ಅತಿದೊಡ್ಡ ನದಿಯಾಗಿದೆ. ಈ ನದಿಯ ಸುತ್ತಮುತ್ತ ಕೊಹಿನೂರು ವಜ್ರ ಸಿಕ್ಕಿತ್ತು ಎಂಬ ನಂಬಿಕೆ ಇದೆ. ಈ ನದಿ ದಡದಲ್ಲಿಯೇ ಹೆಚ್ಚು ಪುಣ್ಯ ಕ್ಷೇತ್ರಗಳಿವೆ. ಈ ನದಿಯಲ್ಲಿ ಪ್ರವಾಹ ಬಂದ್ರೆ ಇಡೀ ಉತ್ತರ ಕರ್ನಾಟಕವೇ ಜಲಾವೃತವಾಗುತ್ತೆ. ಈಗಾಗಲೇ ನಿಮ್ಗೆ ಗೊತ್ತಾಗಿರಬಹುದು ಈ ನದಿ ಯಾವುದು ಅಂತ. ಹೌದು, ಅದುವೇ ಉತ್ತರ ಕರ್ನಾಟಕದ ಜೀವ ನದಿ ಕೃಷ್ಣಾ ನದಿ. ಈಗಾಗಲೇ ಕೃಷ್ಣಾ ನದಿ ಮೈದುಂಬಿ ಹರಿತಾ ಇದ್ದು ಪ್ರವಾಹ ಭೀತಿ ಉಂಟಾಗಿದೆ. ಹಲವಾರು ದೇವಾಲಯಗಳು ಮುಳುಗಡೆಯಾಗುವ ಸಾಧ್ಯತೆ ಇದ್ದು ಹಲವು ಗ್ರಾಮಗಳು ಈಗಾಗಲೇ ಪ್ರವಾಹ ಭೀತಿಯನ್ನ ಎದುರಿಸ್ತಾ ಇವೆ. ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದಲ್ಲಿ ರೌದ್ರ ರೂಪ ತಾಳಿರುವ ಕೃಷ್ಣಾ ನದಿಯ ಪ್ರವಾಹ ಭೀತಿ ಹೇಗಿದೆ ಅನ್ನೋದನ್ನ ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ನಿಮ್ಮೂರಲ್ಲಿ ಮಳೆ ಬರ್ತಾ ಇದ್ಯಾ? ನಿಮ್ಮೂರಿನ ಅಕ್ಕಪಕ್ಕದಲ್ಲಿ ಯಾವ ನದಿ ಹರಿತಾ ಇದೆ ಅಂತ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋಗೆ ಲೈಕ್ ಕೊಡಿ. ಕಾವೇರಿ ಮತ್ತು ಕೃಷ್ಣಾ ನದಿಗಳು ಕರ್ನಾಟಕ ರಾಜ್ಯದ 2 ಕಣ್ಣುಗಳಿದ್ದಂತೆ. ಪಶ್ಚಿಮ ಘಟ್ಟಗಳ ವರಾಹ ಪರ್ವತಗಳಲ್ಲಿರುವ ಗಂಗಾ ಮೂಲದಲ್ಲಿ ಹುಟ್ಟುವ ತುಂಗಾ ನದಿ ಹಾಗೂ ಭದ್ರಾ ನದಿಗಳು ಮುಳ್ಳಯ್ಯನಗಿರಿಯಲ್ಲಿ ಬೀಳುವ ಮಳೆಯ ಹನಿಗಳಿಂದ ಉಗಮವಾಗುತ್ತೆ. ಆಗುಂಬೆಯಲ್ಲಿ ಸುರಿಯುವ ವರ್ಷಧಾರೆಗಳಂತಹ ಮಳೆಯಿಂದ ತುಂಗಾ ನದಿ ಹಾಗೂ ಭದ್ರಾ ನದಿಗಳು ಶಿವಮೊಗ್ಗ ಜಿಲ್ಲೆಯ ಕುಡಲಿ ಸಂಗಮದಲ್ಲಿ ಸೇರುತ್ತವೆ. ಮುಂದೆ ಇದು ಆಂಧ್ರ ಪ್ರದೇಶದ ಕರ್ನೂಲು ಬಳಿ ಇದಕ್ಕಿಂತಲೂ ದೊಡ್ಡದಾದ ಕೃಷ್ಣಾ ನದಿಯನ್ನ ಸೇರುತ್ತೆ. ಸುಮಾರು 1400 ಕಿಲೋಮೀಟರ್ ಉದ್ದಕ್ಕೆ ಹರಿಯುವ ಕೃಷ್ಣಾ ನದಿಯು ಕೊನೆಗೆ ಬಂಗಾಳ ಕೊಲ್ಲಿಯಲ್ಲಿ ತಲುಪುತ್ತೆ. ಅರಬ್ಬಿ ಸಮುದ್ರದ ಕಡೆಯಲ್ಲಿ ಹುಟ್ಟಿ ವಿರುದ್ಧ ದಿಕ್ಕಿನಲ್ಲಿ ಹರಿಯುವ ಬಂಗಾಳ ಕೊಲ್ಲಿಯನ್ನು ಸೇರುವ ಕೃಷ್ಣಾ ನದಿಯು ಒಟ್ಟು 4 ರಾಜ್ಯಗಳಲ್ಲಿ ಹರಿದು ಅಲ್ಲಿನ ಪ್ರಮುಖ ನದಿ ಎಂದು ಗುರುತಿಸಲ್ಪಟ್ಟಿದೆ. ಇದಷ್ಟೇ ಅಲ್ಲದೆ ಕೃಷ್ಣನಾಗಿ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕೃಷ್ಣೆಯಾಗಿ ಕರ್ನಾಟಕದಲ್ಲಿ ಹರಿದು ಕೃಷ್ಣವೇಣಿಯಾಗಿ ತೆಲುಗು ನೆಲದ ಮೂಲಕ ಸಮುದ್ರವನ್ನ ಸೇರುವ ಈ ನದಿಯು ದೇಶದ 4ನೇ ಅತಿ ದೊಡ್ಡ ನದಿಯಾಗಿದೆ. ಹೌದು, ದೇಶದಲ್ಲಿ ಗಂಗಾ, ಗೋದಾವರಿ, ಬ್ರಹ್ಮಪುತ್ರ ನದಿಗಳು ನಂತರ ದೇಶದ 4ನೇ ಅತಿ ದೊಡ್ಡ ನದಿಯೇ ಕೃಷ್ಣಾ ನದಿಯಾಗಿದೆ. ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ಮಹಾಬಲೇಶ್ವರ ಸಮೀಪದ ಪಶ್ಚಿಮ ಘಟ್ಟದ ಚೋರ್ ಗ್ರಾಮದ ವೈ ತಾಲೂಕಿನಲ್ಲಿ ಹುಟ್ಟುವ ಕೃಷ್ಣಾ ನದಿಯು ಆಂಧ್ರ ಪ್ರದೇಶದ ಅಳಸಾದೇವಿ ಪ್ರದೇಶದ ಮೂಲಕ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಕೃಷ್ಣಾ ನದಿ ಹುಟ್ಟುವ ಸತಾರಾ ಜಿಲ್ಲೆಯಲ್ಲಿಯೇ 7 ಸಣ್ಣ ನದಿಗಳು ಕೃಷ್ಣಾ ನದಿಯನ್ನ ಸೇರಿಕೊಳ್ಳುತ್ತವೆ. ವೆನ್ನ, ಉರ್ಮೋಡಿ, ಕಾಳಿಗಂಗಾ, ಮೊಂಡಿ, ವಿಲಂಬರ್ ಸೇರಿದಂತೆ ಕೊಯಾನ ನದಿಗಳು ಕೃಷ್ಣಾ ನದಿಯ ಜೊತೆಗೆ ವಿಲೀನಗೊಳ್ಳುತ್ತವೆ. ಸತಾರಾ ಜಿಲ್ಲೆಯನ್ನು ದಾಟಿದ ನಂತರ ಸಾಂಗ್ಲಿ ಜಿಲ್ಲೆಯನ್ನು ಪ್ರವೇಶಿಸುವ ಕೃಷ್ಣಾ ನದಿಯಲ್ಲಿ ಇನ್ನು 3 ನದಿಗಳು ಮಿಲನವಾಗುತ್ತವೆ. ಅವುಗಳು ಯಾವುವಂದ್ರೆ ಎರ್ಲಾ, ವರ್ಣ ಮತ್ತು ಪಂಚಗಂಗಾ ನದಿಗಳು. ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಮುಂದೆ ಹರಿಯುವ ಈ ನದಿಯು ಕರ್ನಾಟಕದ ಬೆಳಗಾವಿ ಪ್ರವೇಶಿಸುತ್ತದೆ. ಮುಂದೆ ದೂದಗಂಗಾ ನದಿಯ ಜೊತೆಗೆ ಸೇರಿಕೊಳ್ಳುವ ಕೃಷ್ಣಾ ನದಿಯು ಬೆಳಗಾವಿಗೆ ಬರುವ ವೇಳೆಯಲ್ಲಿ ಬೃಹತ್ ಹಾದಿಯನ್ನ ಸೃಷ್ಟಿಸಿಕೊಳ್ಳುತ್ತೆ. ನಂತರ ಬಾಗಲಕೋಟೆಯ ಆಲಮಟ್ಟಿ ಬಳಿ ಘಟಪ್ರಭಾ ನದಿಯು ಕೃಷ್ಣೆಯನ್ನ ವಿಲೀನಗೊಳ್ಳುತ್ತದೆ. ಮುಂದೆ ಸ್ವಲ್ಪ ದೂರ ಸಾಗಿದರೆ ಬಸವಸಾಗರ ಜಲಾಶಯದ ಬಳಿ ಮಲಪ್ರಭಾ ನದಿಯು ಕೃಷ್ಣೆಯನ್ನ ಸೇರ್ಕೊಳ್ತಾಳೆ. ಬಾಗಲಕೋಟೆಯ ನಂತರ ಈ ನದಿಯು ರಾಯಚೂರು ಹಾಗೂ ಕಲಬುರಗಿ ಜಿಲ್ಲೆಗಳನ್ನು ಪ್ರವೇಶಿಸುತ್ತದೆ. ಮುಂದೆ ಅಲ್ಲಿ ದೋಣಿ ನದಿಯ ಜೊತೆಗೆ ಸೇರಿ ರಾಯಚೂರು ಹತ್ತಿರದ ಭೀಮಾ ನದಿಯು ಕೃಷ್ಣೆಯನ್ನ ಸೇರುತ್ತೆ. ರಾಯಚೂರು ಮೂಲಕ ತೆಲಂಗಾಣಕ್ಕೆ ಪ್ರವೇಶ ಮಾಡುವ ಕೃಷ್ಣಾ ನದಿಯು ಮುಂದೆ ಕೃಷ್ಣವೇಣಿಯಾಗಿ ಬದಲಾಗುತ್ತೆ. ತೆಲಂಗಾಣದಲ್ಲಿ ದಿಂಡಿ, ಮೂಸಿ ಮತ್ತು ಹಳೆಯ ನದಿಗಳು ಸೇರಿದಂತೆ 3 ನದಿಗಳು ಕೃಷ್ಣವೇಣಿಯಲ್ಲಿ ಸೇರಿಕೊಳ್ಳುತ್ತವೆ. ನಂತರ ಆಂಧ್ರ ಪ್ರದೇಶದ ಸೂರ್ಯಪೇಟೆ, ಗುಂಟೂರು ಮತ್ತು ಕೃಷ್ಣಾ ನದಿಯಲ್ಲಿ ಪಲೇರು ಮತ್ತು ಮುನ್ನೇರಿ ಉಪನದಿಗಳು ಕೃಷ್ಣವೇಣಿಯನ್ನ ಅಂತಿಮವಾಗಿ ಸೇರ್ಕೊಳ್ಳುತ್ತವೆ. ಇದು ಕೊನೆಯ ಪ್ರಕಾಶಂ ಜಿಲ್ಲೆಯಲ್ಲಿ ಹರಿದು ಕೃಷ್ಣವೇಣಿಯು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಹೀಗೆ ಕೃಷ್ಣಾ ನದಿಯು ಹುಟ್ಟಿನಿಂದ ಸಮುದ್ರ ಸೇರುವವರೆಗೂ 20ಕ್ಕೂ ಹೆಚ್ಚು ನದಿಗಳನ್ನ ತನ್ನಲ್ಲಿ ವಿಲೀನಗೊಳಿಸಿಕೊಳ್ಳುತ್ತದೆ. ಆದ್ರೆ ಈ 20 ನದಿಗಳಲ್ಲಿ ತುಂಗಭದ್ರಾ ಮತ್ತು ಭೀಮಾ ನದಿಗಳು ಮಾತ್ರ ಬೃಹತ್ ನದಿಗಳಾಗಿವೆ. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಪಂಚಗಂಗಾ, ವರ್ಣ ಮತ್ತು ಎರ್ಲಾ ನದಿಗಳು ಸೇರುವ ಜಾಗವು ತುಂಬಾ ಪವಿತ್ರವಾಗಿದ್ದು ಕೃಷ್ಣಾ ನದಿ ಹುಟ್ಟುವ ಪಂಚಗಂಗೆ ಎಂದರೆ ರೈತರಿಗೆ ಭಕ್ತಿ ಭಾವದ ಕೃಷ್ಣ, ವೆನ್ನ, ಸಾವಿತ್ರಿ, ಕೊಯಾನ ಮತ್ತು ಗಾಯತ್ರಿ ಎಂಬ 5 ನದಿಗಳ ಸಂಗಮದಲ್ಲಿ ಪಂಚಗಂಗಾ ದೇವಾಲಯವನ್ನು ಕೂಡ ನಿರ್ಮಿಸಲಾಗಿದೆ. ಇನ್ನು ಇಷ್ಟೆಲ್ಲ ವರ್ಚಸ್ಸನ್ನ ಹೊಂದಿರುವಂತಹ ಕೃಷ್ಣಾ ನದಿಯು ಮಳೆ ಬಂದಾಗ ರೌದ್ರ ರೂಪವನ್ನ ತಾಳುತ್ತೆ. ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರಿ ಮಳೆಯಿಂದ ಮಹಾರಾಷ್ಟ್ರದಲ್ಲಿ ಪ್ರವಾಹ ಉಂಟಾಗಿದೆ. ಇದಷ್ಟೇ ಅಲ್ಲದೆ ಕರಾವಳಿ ಭಾಗಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಮತ್ತೊಂದೆಡೆ ಉತ್ತರ ಕರ್ನಾಟಕದ ಜೀವ ನದಿಗಳು ತುಂಬಿ ಹರಿತಾ ಇದ್ದು ರೌದ್ರ ರೂಪವನ್ನ ತಾಳಿವೆ. ಹಲವೆಡೆ ಗ್ರಾಮಗಳು ಮುಳುಗಡೆಯಾಗ್ತಾ ಇದ್ದು ಭಾರಿ ಮಳೆ ಹಾಗೂ ಪ್ರವಾಹಕ್ಕೆ ಸಿಲುಕಿ ಜನರು ಹೈರಾಣಾಗಿದ್ದಾರೆ. ಇತ್ತೀಚೆಗಷ್ಟೇ ಸವದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲಿ ಭಾರಿ ಮಳೆಯಿಂದಾಗಿ ದೇವಾಲಯವೇ ಮುಳುಗಡೆಯಾಗಿತ್ತು. ದೇವಿಯ ವಿಗ್ರಹವು ಅರ್ಧದಷ್ಟು ಮುಳುಗಡೆಯಾಗಿತ್ತು. ಈ ನಡುವೆ ಪೂಜಾರಿಗಳು ದೇವರಿಗೆ ಪೂಜಾ ಕೈಂಕರ್ಯವನ್ನ ನೆರವೇರಿಸಿ ಶ್ರಾವಣ ಮಾಸ ಆಗಿರೋದ್ರಿಂದ ಆಕೆಗೆ ಅಭಿಷೇಕವನ್ನ ಮಾಡಲಾಗಿತ್ತು. ಮತ್ತೊಂದೆಡೆ ಈ ಪ್ರವಾಹದ ನಡುವೆಯೇ ಭಕ್ತರು ತಾಯಿ ಯಲ್ಲಮ್ಮನ ದರ್ಶನವನ್ನ ಪಡೆದಿದ್ರು. ಇನ್ನು ಮಹಾರಾಷ್ಟ್ರದ ಪಂಡರಾಪುರದಲ್ಲಿಯೂ ಸಹ ಚಂದ್ರಭಾಗಾ ನದಿಯಲ್ಲಿ ನೀರು ತುಂಬಿ ಹರಿತಾ ಇದ್ದು ಭಾರಿ ಮಳೆಯಿಂದಾಗಿ ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಉಂಟಾಗಿದೆ. ಹೀಗಾಗಿ ಪಂಡರಾಪುರಕ್ಕೆ ತೆರಳುತ್ತಾ ಇರುವ ಭಕ್ತರು ಪರದಾಡುವಂತಾಗಿದ್ದು ಭಾರಿ ಮಳೆ ಹಾಗೂ ಪ್ರವಾಹದ ನಡುವೆ ಸಿಲುಕಿದ್ದಾರೆ. ಕಾವೇರಿ ಮತ್ತು ಕೃಷ್ಣಾ ನದಿಗಳು ಕರ್ನಾಟಕ ರಾಜ್ಯದ 2 ಕಣ್ಣುಗಳಿದ್ದಂತೆ.
ಪಶ್ಚಿಮ ಘಟ್ಟಗಳ ವರಾಹ ಪರ್ವತಗಳಲ್ಲಿರುವ ಗಂಗಾ ಮೂಲದಲ್ಲಿ ಹುಟ್ಟುವ ತುಂಗಾ ನದಿ ಹಾಗೂ ಭದ್ರಾ ನದಿಗಳು ಮುಳ್ಳಯ್ಯನಗಿರಿಯಲ್ಲಿ ಬೀಳುವ ಮಳೆಯ ಹನಿಗಳಿಂದ ಉಗಮವಾಗುತ್ತೆ. ಆಗುಂಬೆಯಲ್ಲಿ ಸುರಿಯುವ ವರ್ಷಧಾರೆಗಳಂತಹ ಮಳೆಯಿಂದ ತುಂಗಾ ನದಿ ಹಾಗೂ ಭದ್ರಾ ನದಿಗಳು ಶಿವಮೊಗ್ಗ ಜಿಲ್ಲೆಯ ಕುಡಲಿ ಸಂಗಮದಲ್ಲಿ ಸೇರುತ್ತವೆ. ಮುಂದೆ ಇದು ಆಂಧ್ರ ಪ್ರದೇಶದ ಕರ್ನೂಲು ಬಳಿ ಇದಕ್ಕಿಂತಲೂ ದೊಡ್ಡದಾದ ಕೃಷ್ಣ ನದಿಯನ್ನ ಸೇರುತ್ತೆ. ಸುಮಾರು 1400 ಕಿಲೋಮೀಟರ್ ಉದ್ದಕ್ಕೆ ಹರಿಯುವ ಕೃಷ್ಣ ನದಿಯು ಕೊನೆಗೆ ಬಂಗಾಳ ಕೊಲ್ಲಿಯಲ್ಲಿ ತಲುಪುತ್ತೆ. ಅರಬ್ಬಿ ಸಮುದ್ರದ ಕಡೆಯಲ್ಲಿ ಹುಟ್ಟಿ ವಿರುದ್ಧ ದಿಕ್ಕಿನಲ್ಲಿ ಹರಿಯುವ ಬಂಗಾಳ ಕೊಲ್ಲಿಯನ್ನು ಸೇರುವ ಕೃಷ್ಣಾ ನದಿಯು ಒಟ್ಟು 4 ರಾಜ್ಯಗಳಲ್ಲಿ ಹರಿದು ಅಲ್ಲಿನ ಪ್ರಮುಖ ನದಿ ಎಂದು ಗುರುತಿಸಲ್ಪಟ್ಟಿದೆ. ಇದಷ್ಟೇ ಅಲ್ಲದೆ ಕೃಷ್ಣನಾಗಿ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕೃಷ್ಣೆಯಾಗಿ ಕರ್ನಾಟಕದಲ್ಲಿ ಹರಿದು ಕೃಷ್ಣವೇಣಿಯಾಗಿ ತೆಲುಗು ನೆಲದ ಮೂಲಕ ಸಮುದ್ರವನ್ನ ಸೇರುವ ಈ ನದಿಯು ದೇಶದ 4ನೆಯ ಅತಿ ದೊಡ್ಡ ನದಿಯಾಗಿದೆ. ಹೌದು, ದೇಶದಲ್ಲಿ ಗಂಗಾ, ಗೋದಾವರಿ, ಬ್ರಹ್ಮಪುತ್ರ ನದಿಗಳು ನಂತರ ದೇಶದ 4ನೇ ಅತಿ ದೊಡ್ಡ ನದಿಯೇ ಕೃಷ್ಣಾ ನದಿಯಾಗಿದೆ. ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ಮಹಾಬಲೇಶ್ವರ ಸಮೀಪದ ಪಶ್ಚಿಮ ಘಟ್ಟದ ಚೋರ್ ಗ್ರಾಮದ ವೈ ತಾಲೂಕಿನಲ್ಲಿ ಹುಟ್ಟುವ ಕೃಷ್ಣಾ ನದಿಯು ಆಂಧ್ರ ಪ್ರದೇಶದ ಅಳಸಾದೇವಿ ಪ್ರದೇಶದ ಮೂಲಕ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಕೃಷ್ಣಾ ನದಿ ಹುಟ್ಟುವ ಸತಾರಾ ಜಿಲ್ಲೆಯಲ್ಲಿಯೇ 7 ಸಣ್ಣ ನದಿಗಳು ಕೃಷ್ಣಾ ನದಿಯನ್ನ ಸೇರಿಕೊಳ್ಳುತ್ತವೆ. ವೆನ್ನ, ಉರ್ಮೋಡಿ, ಕಾಳಿಗಂಗಾ, ಮೊಂಡಿ, ವೆಲಂಬರ್ ಸೇರಿದಂತೆ ಕೊಯಾನ ನದಿಗಳು ಕೃಷ್ಣಾ ನದಿಯ ಜೊತೆಗೆ ವಿಲೀನಗೊಳ್ಳುತ್ತವೆ. ಸತಾರಾ ಜಿಲ್ಲೆಯನ್ನು ದಾಟಿದ ನಂತರ ಸಾಂಗ್ಲಿ ಜಿಲ್ಲೆಯನ್ನು ಪ್ರವೇಶಿಸುವ ಕೃಷ್ಣಾ ನದಿಯಲ್ಲಿ ಇನ್ನು 3 ನದಿಗಳು ಮಿಲನವಾಗುತ್ತವೆ. ಅವುಗಳು ಯಾವುವಂದ್ರೆ ಎರ್ಲಾ, ವರ್ಣ ಮತ್ತು ಪಂಚಗಂಗಾ ನದಿಗಳು. ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಮುಂದೆ ಹರಿಯುವ ಈ ನದಿಯು ಕರ್ನಾಟಕದ ಬೆಳಗಾವಿ ಪ್ರವೇಶಿಸುತ್ತದೆ. ಮುಂದೆ ದೂದಗಂಗಾ ನದಿಯ ಜೊತೆಗೆ ಸೇರಿಕೊಳ್ಳುವ ಕೃಷ್ಣಾ ನದಿಯು ಬೆಳಗಾವಿಗೆ ಬರುವ ವೇಳೆಯಲ್ಲಿ ಬೃಹತ್ ಹಾದಿಯನ್ನ ಸೃಷ್ಟಿಸಿಕೊಳ್ಳುತ್ತೆ. ನಂತರ ಬಾಗಲಕೋಟೆಯ ಆಲಮಟ್ಟಿ ಬಳಿ ಘಟಪ್ರಭಾ ನದಿಯು ಕೃಷ್ಣೆಯನ್ನ ವಿಲೀನಗೊಳ್ಳುತ್ತದೆ. ಮುಂದೆ ಸ್ವಲ್ಪ ದೂರ ಸಾಗಿದರೆ ಬಸವಸಾಗರ ಜಲಾಶಯದ ಬಳಿ ಮಲಪ್ರಭಾ ನದಿಯು ಕೃಷ್ಣೆಯನ್ನ ಸೇರ್ಕೊಳ್ತಾಳೆ. ಬಾಗಲಕೋಟೆಯ ನಂತರ ಈ ನದಿಯು ರಾಯಚೂರು ಹಾಗೂ ಕಲಬುರಗಿ ಜಿಲ್ಲೆಗಳನ್ನು ಪ್ರವೇಶಿಸುತ್ತದೆ. ಮುಂದೆ ಅಲ್ಲಿ ದೋಣಿ ನದಿಯ ಜೊತೆಗೆ ಸೇರಿ ರಾಯಚೂರು ಹತ್ತಿರದ ಭೀಮಾ ನದಿಯು ಕೃಷ್ಣೆಯನ್ನ ಸೇರುತ್ತೆ. ರಾಯಚೂರು ಮೂಲಕ ತೆಲಂಗಾಣಕ್ಕೆ ಪ್ರವೇಶ ಮಾಡುವ ಕೃಷ್ಣಾ ನದಿಯು ಮುಂದೆ ಕೃಷ್ಣವೇಣಿಯಾಗಿ ಬದಲಾಗುತ್ತೆ. ತೆಲಂಗಾಣದಲ್ಲಿ ದಿಂಡಿ, ಮೂಸಿ ಮತ್ತು ಹಳೆಯ ನದಿಗಳು ಸೇರಿದಂತೆ 3 ನದಿಗಳು ಕೃಷ್ಣವೇಣಿಯಲ್ಲಿ ಸೇರಿಕೊಳ್ಳುತ್ತವೆ. ನಂತರ ಆಂಧ್ರ ಪ್ರದೇಶದ ಸೂರ್ಯಪೇಟೆ, ಗುಂಟೂರು ಮತ್ತು ಕೃಷ್ಣಾ ನದಿಯಲ್ಲಿ ಪಲೇರು ಮತ್ತು ಮುನ್ನೇರಿ ಉಪನದಿಗಳು ಕೃಷ್ಣವೇಣಿಯನ್ನ ಅಂತಿಮವಾಗಿ ಸೇರ್ಕೊಳ್ಳುತ್ತವೆ. ಇದು ಕೊನೆಯ ಪ್ರಕಾಶಂ ಜಿಲ್ಲೆಯಲ್ಲಿ ಹರಿದು ಕೃಷ್ಣವೇಣಿಯು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಹೀಗೆ ಕೃಷ್ಣಾ ನದಿಯು ಹುಟ್ಟಿನಿಂದ ಸಮುದ್ರ ಸೇರುವವರೆಗೂ 20ಕ್ಕೂ ಹೆಚ್ಚು ನದಿಗಳನ್ನ ತನ್ನಲ್ಲಿ ವಿಲೀನಗೊಳಿಸಿಕೊಳ್ಳುತ್ತದೆ. ಆದ್ರೆ ಈ 20 ನದಿಗಳಲ್ಲಿ ತುಂಗಭದ್ರಾ ಮತ್ತು ಭೀಮಾ ನದಿಗಳು ಮಾತ್ರ ಬೃಹತ್ ನದಿಗಳಾಗಿವೆ. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಪಂಚಗಂಗಾ, ವರ್ಣ ಮತ್ತು ಎರ್ಲಾ ನದಿಗಳು ಸೇರುವ ಜಾಗವು ತುಂಬಾ ಪವಿತ್ರವಾಗಿದ್ದು, ಕೃಷ್ಣಾ ನದಿ ಹುಟ್ಟುವ ಪಂಚಗಂಗೆ ಎಂದರೆ ರೈತರಿಗೆ ಭಕ್ತಿಭಾವದ ಕೃಷ್ಣ, ವೆನ್ನ, ಸಾವಿತ್ರಿ, ಕೊಯಾನ ಮತ್ತು ಗಾಯತ್ರಿ ಎಂಬ 5 ನದಿಗಳ ಸಂಗಮದಲ್ಲಿ ಪಂಚಗಂಗಾ ದೇವಾಲಯವನ್ನು ಕೂಡ ನಿರ್ಮಿಸಲಾಗಿದೆ. ಇನ್ನು ಇಷ್ಟೆಲ್ಲ ವರ್ಚಸ್ಸನ್ನ ಹೊಂದಿರುವಂತಹ ಕೃಷ್ಣಾ ನದಿಯು ಮಳೆ ಬಂದಾಗ ರೌದ್ರ ರೂಪವನ್ನ ತಾಳುತ್ತೆ. ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರಿ ಮಳೆಯಿಂದ ಮಹಾರಾಷ್ಟ್ರದಲ್ಲಿ ಪ್ರವಾಹ ಉಂಟಾಗಿದೆ. ಇದಷ್ಟೇ ಅಲ್ಲದೆ ಕರಾವಳಿ ಭಾಗಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಮತ್ತೊಂದೆಡೆ ಉತ್ತರ ಕರ್ನಾಟಕದ ಜೀವನದಿಗಳು ತುಂಬಿ ಹರಿತಾ ಇದ್ದು ರೌದ್ರ ರೂಪವನ್ನ ತಾಳಿವೆ. ಹಲವೆಡೆ ಗ್ರಾಮಗಳು ಮುಳುಗಡೆಯಾಗ್ತಾ ಇದ್ದು ಭಾರಿ ಮಳೆ ಹಾಗೂ ಪ್ರವಾಹಕ್ಕೆ ಸಿಲುಕಿ ಜನರು ಹೈರಾಣಾಗಿದ್ದಾರೆ. ಇತ್ತೀಚೆಗಷ್ಟೇ ಸವದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲಿ ಭಾರಿ ಮಳೆಯಿಂದಾಗಿ ದೇವಾಲಯವೇ ಮುಳುಗಡೆಯಾಗಿತ್ತು. ದೇವಿಯ ವಿಗ್ರಹವು ಅರ್ಧದಷ್ಟು ಮುಳುಗಡೆಯಾಗಿತ್ತು. ಈ ನಡುವೆಯೇ ಪೂಜಾರಿಗಳು ದೇವರಿಗೆ ಪೂಜಾ ಕೈಂಕರ್ಯವನ್ನ ನೆರವೇರಿಸಿ ಶ್ರಾವಣ ಮಾಸ ಆಗಿರೋದ್ರಿಂದ ಆಕೆಗೆ ಅಭಿಷೇಕವನ್ನ ಮಾಡಲಾಗಿತ್ತು. ಮತ್ತೊಂದೆಡೆ ಈ ಪ್ರವಾಹದ ನಡುವೆಯೇ ಭಕ್ತರು ತಾಯಿ ಯಲ್ಲಮ್ಮನ ದರ್ಶನವನ್ನ ಪಡೆದಿದ್ರು. ಇನ್ನು ಮಹಾರಾಷ್ಟ್ರದ ಪಂಡರಾಪುರದಲ್ಲಿಯೂ ಸಹ ಚಂದ್ರಭಾಗಾ ನದಿಯಲ್ಲಿ ನೀರು ತುಂಬಿ ಹರಿತಾ ಇದ್ದು ಭಾರಿ ಮಳೆಯಿಂದಾಗಿ ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಉಂಟಾಗಿದೆ. ಹೀಗಾಗಿ ಪಂಡರಾಪುರಕ್ಕೆ ತೆರಳುತ್ತಾ ಇರುವ ಭಕ್ತರು ಪರದಾಡುವಂತಾಗಿದ್ದು ಭಾರಿ ಮಳೆ ಹಾಗೂ ಪ್ರವಾಹದ ನಡುವೆ ಸಿಲುಕಿದ್ದಾರೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಮತ್ತೆ ಸಿಗೋಣ. ಧನ್ಯವಾದ.